ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಆ್ಯಕ್ಚುಲಿ ಆಲ್ಮೋಸ್ಟ್ ಒಂದು 4 ಡೇಸ್ ಆಗಿದೆ ವ್ಲಾಗ್ನ ಪೋಸ್ಟ್ ಮಾಡಬೇಕು ಅಂಥೇಳಿ ರೆಡಿ ಮಾಡಿ, ಆದರೆ ವಾಯ್ಸ್ ಓವರ್ ಕೊಟ್ಟು ಪೋಸ್ಟ್ ಮಾಡೋದಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ಅಟ್ ಎನಿ ಕಾಸ್ಟ್ ಪೋಸ್ಟ್ ಮಾಡೋಣ ಅಂಥೇಳಿ ಕೂತ್ಕೊಂಡು ವೀಡಿಯೋನ ಎಡಿಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಲೇಟ್ ಆಯಿತು, ಒಂದು 3-4 ಡೇಸ್ ಆಗೋಯಿತು. ಮನೆಯಲ್ಲಿ ಅದು ಇದು ಫಂಕ್ಷನ್ ಅಂತ ಇಟ್ಕೊಂಡು ಸ್ವಲ್ಪ ವೀಡಿಯೋ ಎಲ್ಲ ಎಡಿಟ್ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಒಂದು 2-3 ದಿನ ಗ್ಯಾಪ್ ಆಗೋಯಿತು ಅಷ್ಟೇ. ಓಕೆ, ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮತ್ತು ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಇರಲಿ. ನೀವೇ ನೋಡ್ತಾ ಇರೋ ಹಾಗೆ ಇವತ್ತು ಬ್ಯಾಕ್ ಪ್ಯಾಕ್ ಮಾಡ್ತಾಯಿದ್ದೀನಿ. ಇದು ಅನಿಲ್ಗೆ. ನಾವೆಲ್ಲೂ ಹೋಗ್ತಾ ಇಲ್ಲ. ಅನಿಲ್ ಬಂದು ಗೋವಾಗೆ ಹೋಗ್ತಾ ಇದ್ದಾರೆ, ಟ್ರಿಪ್ ಹೋಗ್ತಾ ಇದ್ದಾರೆ ಆಫೀಸಿಂದ. ಆಲ್ರೆಡಿ 3-4 ಮಂತ್ಸ್ ಮುಂಚೆನೇ ಅವರು ಟಿಕೆಟ್ ಎಲ್ಲ ಬುಕ್ ಆಗಿತ್ತು ಅವ್ರದ್ದು. ಇವತ್ತು ಫೈನಲಿ ಅವರು ಹೋಗ್ತಾ ಇದ್ದಾರೆ. ಇವತ್ತು ಅಂತ ಅಂದರೆ ಶುಕ್ರವಾರ 15ನೇ ತಾರೀಕು ಮಾರ್ಚು ಹೊರಟಿರೋದು ಅವರು. ಬ್ಯಾಕ್ ಪ್ಯಾಕ್ ಸ್ವಲ್ಪ ಮಾಡ್ತಾಯಿದ್ದೆ. ಹಿಂದಿನ ದಿನ ರಾತ್ರಿನೇ ಸ್ವಲ್ಪ ಒಂದಷ್ಟು ಪ್ಯಾಕಿಂಗ್ ಮಾಡಿಟ್ಟೆ. ಹಾಗೆಯೇ ಒಂದಷ್ಟು ಶಾಪಿಂಗ್ ಕೂಡ ಮಾಡಿದ್ವಿ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಎಲ್ಲೆಲ್ಲಿ ಏನೇನು ಶಾಪ್ ಮಾಡಿದ್ವಿ ಅಂಥೇಳಿ. ಅಮೆಝಾನಲ್ಲಿ ಕೂಡ ಒಂದು ಶರ್ಟ್ನ ನಾನು ಆರ್ಡರ್ ಮಾಡಿದ್ದೆ. ಅಂದರೆ ಬೀಚ್ ಸೈಡ್ ಹಾಕ್ಕೊಳ್ಳೋ ಅಂತ ಒಂದು ಫ್ಲವರ್ ಡಿಸೈನ್ ಇರೋವಂಥ ಶರ್ಟು. ಆ ಥರ ಶರ್ಟ್ ಎಲ್ಲ ಅವ್ರು ಹಾಕೋದೇ ಇಲ್ಲ. ಸ್ಟ್ರೈಪ್ಸ್ ಇರಬೇಕು, ಇಲ್ಲ ಪ್ಲೇನ್ ಇರಬೇಕು, ಇಲ್ಲಾಂದರೆ ಟಿ ಶರ್ಟ್ ಹಾಕ್ಕೊಳ್ತಾರೆ. ಅದು ಬಿಟ್ಟು ಈ ರೀತಿ ಫ್ಲವರ್ ಡಿಸೈನ್ ಇರೋದೆಲ್ಲ ಟಿ ಶರ್ಟ್ ಯಾವತ್ತೂ ಶರ್ಟ್ ಆಗಲಿ ಟಿ ಶರ್ಟ್ ಆಗಲಿ ಅವರು ಹಾಕ್ಕೊಂಡೇ ಇರಲಿಲ್ಲ. ಫಸ್ಟ್ ಟೈಮ್ ನಾನು ಅವ್ರಿಗೋಸ್ಕರ ಅಂತ ಬುಕ್ ಮಾಡಿಬಿಟ್ಟು ಗೋವಾಗೆ ಅಂತೇಳಿ ರೆಡಿ ಮಾಡಿದ್ದೆ. ಅದನ್ನು ಹಾಕ್ಕೊಂಡು ಕೂಡ ನೋಡಿದ್ರು, ಚೆನ್ನಾಗಿ ಕಾಣಿಸ್ತಾ ಇತ್ತು. ನೆಕ್ಸ್ಟ್ ಯಾವ್ದಾದ್ರು ವ್ಲಾಗಲ್ಲಿ ಅವರು ಗೋವಾದಲ್ಲಿ ಹಾಕ್ಕೊಂಡು ಫೋಟೋ ತೆಗೆಸ್ಕೊಂಡಿರ್ತಾರಲ್ಲ, ಆ ಒಂದು ಫೋಟೋಸ್ನ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವರಿಗೆ ಶರ್ಟು. ಈ ರೀತಿ ಎಲ್ಲ ನಾನೇ 2 ದಿನಕ್ಕಾಗ ಅಷ್ಟು ನೀಟಾಗಿ ಎಲ್ಲ ಪ್ಯಾಕ್ ಮಾಡಿ ಕೊಟ್ಟೆ ಅವ್ರಿಗೆ. ಆಮೇಲೆ ಇನ್ನೊಂದಷ್ಟು ಹೊರಗಡೆ ಕೂಡ ಶಾಪಿಂಗ್ ಹೋಗಿದ್ವಿ. ಅಂದರೆ ಅವ್ರಿಗೆ ಒಂದು ಶಾರ್ಟ್ಸ್ ಬೇಕಾಗಿತ್ತು, ಜೀನ್ಸ್ ಅಥವಾ ಬರ್ಮುಡಾ ಟೈಪ್ ಅಂದರೆ ಕಾಟನ್ ಶಾರ್ಟ್ಸ್ ಬೇಕಾಗಿತ್ತು. ಅದನ್ನು ಕೂಡ ತೊಗೊಂಡು ಬರೋಣ ಅಂತ ಹೋಗಿದ್ವಿ. ಆ ಶರ್ಟ್ಗೆ ಆ ರೀತಿ ಒಂದು ಶಾರ್ಟ್ಸು ಮ್ಯಾಚ್ ಆಗುತ್ತೆ ಅಂತ ನಾನೇ ಅವ್ರಿಗೆ ತೊಗೊಳ್ಳೋಣ, ಆ ಥರದ್ದು ಶಾರ್ಟು ಮ್ಯಾಚ್ ಆಗುತ್ತೆ, ಮನೇಲಿರೋದು ಬೇಡ, ಪ್ಯಾಂಟೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ, ಈ ರೀತಿ ಶಾರ್ಟ್ಸ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂಥೇಳಿ. ಅವ್ರ ಹತ್ರ ಯಾವುದೂ ಜೀನ್ಸ್ದೆಲ್ಲ ಶಾರ್ಟ್ಸ್ ಇಲ್ಲ, ನಾರ್ಮಲ್ಲು ಕಾಟನ್ ಮನೆಯಲ್ಲಿ ಹಾಕ್ಕೊಳ್ಳೋ ಅಂಥ ಚಡ್ಡಿಗಳಿದೆ ಅಷ್ಟೇ. ಆ ರೀತಿ ಒಂದು ಹೊಸದಾಗಿ ಒಂದು ಸರಿ ಟ್ರೈ ಮಾಡೋಣ ಅಂಥೇಳಿ, ಸರಿ ಆಯಿತು ತೊಗೊಳ್ಳೋಣ ಅಂಥೇಳಿ ಹೋದ್ವಿ. ಅದಕ್ಕೂ ಕೂಡ ಸುಮಾರು ಅಂಗಡಿಗಳನ್ನ ಸುತ್ತಿದ್ವಿ. ನಾವು ಫಸ್ಟು ಶಾರ್ಟ್ನ ನಾನು ಆಲ್ರೆಡಿ ನೋಡ್ಕೊಂಡು ಬಂದಿದ್ದೆ. ಇವ್ರು ಆಫೀಸ್ಗೆ ಹೋಗಿದ್ರಲ್ಲ, ಆವಾಗ ನಾನು ಟ್ರೆಂಡ್ಸಲ್ಲಿ ನೋಡ್ಕೊಂಡು ಬಂದಿದ್ದೆ. ಆದರೆ ಜೀನ್ಸ್ ಇರಲಿಲ್ಲ ಅಲ್ಲಿ, ಬೇರೆ ಥರ ಇತ್ತು, ಚೆನ್ನಾಗಿತ್ತು. ಕಲರ್ಸ್ ಎಲ್ಲ ಚೆನ್ನಾಗಿತ್ತು, ಮ್ಯಾಚ್ ಆಗೋ ಥರ ಶರ್ಟ್ಗೆ ಕಲರ್ಸ್ ಎಲ್ಲ ಚೆನ್ನಾಗಿತ್ತು. ಅಲ್ಲಿ ಕರ್ಕೊಂಡು ಹೋಗಿದ್ದೆ. ಆದರೆ ಇವ್ರಿಗಲ್ಲಿ ಬಜೆಟ್ ಓಕೆ ಆಗಲಿಲ್ಲ. ಹಾಗಾಗಿ ವಿಶಾಲ್ ಮಾರ್ಟ್ಗೆ ಹೋಗೋಣ ಅಂತ ಅಂದ್ಕೊಂಡು ಬರ್ತಾಯಿದ್ವಿ. ವಿಶಾಲ್ ಮಾರ್ಟ್ಗೆ ಹೋಗೋ ಮಧ್ಯದಲ್ಲಿ ಟೆಕ್ಸಸ್ ಮಾರ್ಟ್ ಕಾಣಿಸ್ತಲ್ಲ, ಒಂದು ಸರಿ ನೋಡ್ಕೊಂಡು ಹೋಗ್ಬಿಡೋಣ ಅಂತ ಬಂದ್ವಿ. ಇಲ್ಲಿ ನಮಗೆ ಹೆಂಗೆ ಗೊತ್ತಾ, ಬೇಕಾಗಿರೋ ಸೈಜು ಒಂದಷ್ಟು ಈ ಥರ ಸೈಜಸ್ ಎಲ್ಲ ಹಾಕಿರ್ತಾರಲ್ಲ, ಆ ರೀತಿ ಸಿಗೋದಿಲ್ಲ. ಯಾವುದ್ಯಾವುದೋ ಒಂದೊಂದು ಪೀಸ್ ಇರುತ್ತೆ, ನಾವು ಹುಡ್ಕೋಬೇಕು. ಆ ರೀತಿಯಾದಂಥ ಒಂದು ಕಾನ್ಸೆಪ್ಟ್ ಇಲ್ಲಿ ಟೆಕ್ಸಸ್ ಮಾರ್ಟಲ್ಲಿ. ಹಾಗಾಗಿ ನಮಗೆ ಇಲ್ಲಿ ಓಕೆ ಆಗಲಿಲ್ಲ. ಆದರೆ ಇವಾಗ ಮುಂಚೆ ಕಂಪೇರ್ ಮಾಡಿದ್ರೆ ಸಾಕಷ್ಟು ಆಪ್ಷನ್ಸ್ ಇದೆ. ನಾವು ಯಾವಾಗೂ ಬಂದಿದ್ದು ಒಂದು ಸರಿ ಟೆಕ್ಸಸ್ ಮಾರ್ಟ್ಗೆ, ಇತ್ತೀಚೆಗಂತೂ ಬಂದೇ ಇಲ್ಲ. ಇಲ್ಲಿ ತುಂಬ ರಶ್ ಇರುತ್ತೆ, ಕ್ಯೂವಲ್ಲಿ ನಿಂತ್ಕೋಬೇಕು ಬಿಲ್ಲಿಂಗ್ ಸೆಕ್ಷನ್ಗೆ. ಈ ರೀತಿ ಎಲ್ಲ ತುಂಬ ಒಂದು ರೂಲ್ಸು ರೆಗ್ಯುಲೇಷನ್ಸು. ಟ್ರಯಲ್ ರೂಮ್ಗೆ ಹೋಗಬೇಕು ಅಂತ ಅಂದರೆ ಅದೆಲ್ಲ ಹೆಸರು ಎಲ್ಲ ಬರ್ದು ಕೊಟ್ಬಿಟ್ಟು ಹೋಗಬೇಕು, ಆ ಡೀಟೇಲ್ಸ್ ಎಲ್ಲ ತೊಗೋತಾರೆ, ಸಿಕ್ಕಾಬಟ್ಟೆ ರೂಲ್ಸು. ಹಾಗಾಗಿ ನಮಗೆ ಇಲ್ಲಿಗೆ ಬರೋದಕ್ಕೆ ಅಷ್ಟು ಇಷ್ಟ ಆಗೋಲ್ಲ. ಹಾಗಾಗಿ ಇಲ್ಲಿಗೆ ಜಾಸ್ತಿ ಬಂದಿಲ್ಲ ನಾವು, ಇತ್ತೀಚೆಗಂತೂ ಬಂದೇ ಇಲ್ಲ. ಚೆನ್ನಾಗಿತ್ತು, ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿತ್ತು, ಆದರೆ ನಾವೇನು ಅಷ್ಟೊಂದು ಎಕ್ಸ್ಪ್ಲೋರ್ ಮಾಡಲಿಲ್ಲ. ಹಾಂ, ನಡ್ಕೊಂಡೆ ಹೋಗ್ಬಿಡೋಣ. ಮೇಲಿದೆಯಾ? ಮೇಲೆ ಇರೋದು ನಿಮ್ಮದು? ಗೊತ್ತಿಲ್ಲ, ಅದೇ ಹೋಗ್ತಾ ಇದ್ದೀನಿ. ಮೇಲೆ ಕೆಳಗಡೆ ಏನಿಲ್ಲ. ಇಲ್ಲಿ ಚಡ್ಡಿ ತೊಗೊಳೋಕೆ ಎಷ್ಟೊಂದು ಒಂದು ಚಡ್ಡಿ ತೊಗೊಳಕ್ಕೆ ಎಷ್ಟು ಹೇಳ್ತಾ ಇದ್ದೀರಾ ನೋಡಿ. ಯಾವಾಗಲೂ ಇದೆ ನಿಮ್ಮದು, ಏನಾದರೂ ಒಂದು ಇಟ್ಕೊಂಡ್ಬಿಟ್ಟು ಅದೇ ಥರ ಬೇಕು. ಚಡ್ಡಿ ಬೇಕಪ್ಪ ಅಷ್ಟೇ. ಚಡ್ಡಿ ಬೇಕಾ? ನಡೀರಿ, ಚಡ್ಡಿ ಒಂದು ಚಡ್ಡಿಯ ಕತೆ ಅಂತ ವಿಡಿಯೋ ಮಾಡ್ತೀವಿ. ವಿಡಿಯೋ ಟೈಟಲ್ ಹಾಕ್ತೀನಿ ನೋಡಿ. ಹಾಂ ರೀ, ತಿರುಗಿ ಇಲ್ಲಿ ಕಡೆ ಒಂದು ಸರಿ, ಒಂದು ಚಡ್ಡಿಯ ಕತೆ ಹಂಗೆ ಹಾಕೋದು ಈ ಸರಿ ಟೈಟಲ್. 1,000 ರೂಪಾಯಿ ಚಡ್ಡಿ ತೊಗೊಂಡ್ರೆ ಆಯ್ತಪ್ಪ ಒಂದು ಸರಿ. ಇಷ್ಟ ಆಗಲಿಲ್ವಾ ಯಾವುದು?
ಕೊನೆಗೆ ಟ್ರೆಂಡ್ಸಲ್ಲೇ ತೊಗೊಳೋದಾ? ಏನು ಬೇಡ ಬೇಡ ಹಂಗೆ ಹೋಗ್ತೀನಿ. ಗೊತ್ತಿದೆ ನನಗೆ ನಡೀರಿ ಕೊನೆಗೆ ಟ್ರೆಂಡ್ಸ್ ಆಗತಿ. ನೋಡ್ತೀರಾ 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 ಒಂದು ಚಡ್ಡಿಯ ಕತೆ ಟ್ರೆಂಡ್ಸಲ್ಲೇ ಫೈನಲ್. ಒಂದ್ಸಲ ಡಿಸೈಡ್ ಮಾಡಿದ್ರೆ ಮುಗೀತು. ನೋಡಿ ಒಂದು ಚಡ್ಡಿನೂ ಹುಡ್ಕೋಕ್ಕೆ ಎಷ್ಟು ಹುಡುಕ್ತಾ ಇದ್ದೀವಿ, ಒಂದು 3-4 ಅಂಗಡಿ ಆಯ್ತು ಇವಾಗ. ಮಕ್ಕಳು ಬಟ್ಟೆ ಚೆನ್ನಾಗಿ ಕ್ಯೂಟಾಗಿದೆ ಅಲ್ಲಿ. ಹೋಗೋಣ ಅಂದ್ರಲ್ಲ. ಇದು ಚೆನ್ನಾಗಿದೆ. ಎಷ್ಟು ಇದು? 499. ಚೆನ್ನಾಗಿದೆ. ಚೆನ್ನಾಗಿದೆಯಲ್ಲ. 299 ಪರವಾಗಿಲ್ಲ. ಕಲರ್ಸ್ ಇದೆ ಇದರಲ್ಲಿ. ಆಯಿತಾ, ಹೋಗೋಣ. ಹೋಗೋಣ. ಬಂದಿದ್ದೀವಿ, ರೇಟ್ ನೋಡ್ಕೊಂಡು ಇಲ್ಲೇ ಇದೆ ನೋಡಿ ರೇಟ್. ತಗೋಕ್ಕೆ ಫೈನಲ್ 799 ಅಂತ. ಈಗ ಅದೇ ನೋಡೋಕ್ಕೆ ಟೈಮ್ ಇಲ್ಲ. ನೋಡೋಕ್ಕೆ ಟೈಮ್ ಇದ್ದಿರಲ್ಲಿ ಕೆಳಗಡೆ ಟೀ ಶರ್ಟ್ಸ್ ಚೆನ್ನಾಗಿತ್ತು, ನೋಡ್ಬೋದಾಗಿತ್ತು. ಒಂದು 109 ಅಂತ ನೋಡ್ರಿ ಟೀ ಶರ್ಟ್ಸ್ ಜಿಮ್ಗೆ ನಿಮಗೆ. ನಾವು ಹೋಗಿದ್ದಂಥ ವಿಶಾಲ್ ಮಾರ್ಟ್ ಬಂದ್ಬಿಟ್ಟು ಇಲ್ಲೇ ಬಿ ಕೆ ಸರ್ಕಲಲ್ಲಿ ಇರೋವಂಥದ್ದು. ಅಲ್ಲಿಗೆ ಹೋಗಿ ನೋಡಿದ್ವಿ, ಯಾವುದೂ ಓಕೆ ಆಗಲಿಲ್ಲ. ಆಮೇಲೆ ಸೀದಾ ಈ ಕಡೆನೇ ಬಂದ್ವಿ, ಆರ್ ಬಿ ಲೇಔಟ್ ಕಡೆ ಬಂದುಬಿಟ್ಟು ಇಲ್ಲಿ ಒಂದು ಯಾವುದೋ ಒಂದು ಬ್ರ್ಯಾಂಡೆಡ್ ಒಂದು ಶೋರೂಮ್ ಇತ್ತು. ಯಾವುದಪ್ಪ ಅದು ಗೊತ್ತಿಲ್ಲ ನನಗೆ, ಮರ್ತೋಗಿದ್ದೆ, ನನಗೆ ನೆನಪಾಗ್ತಿಲ್ಲ. ಅಲ್ಲಿ ವಿಡಿಯೋ ಏನೂ ತೊಗೊಳ್ಳಿಲ್ಲ ನಾನು. ಅಲ್ಲೇ ಒಂದು ಇದು ತೊಗೊಂಡ್ವಿ, ಶಾರ್ಟ್ ತೊಗೊಂಡ್ವಿ. ಆಮೇಲೆ ಬಾಟಾ ಶೋರೂಮ್ಗೆ ಬಂದ್ವಿ. ಒಂದು ಸ್ಲಿಪ್ಪರ್ ಬೇಕಾಗಿತ್ತು ಅವ್ರಿಗೆ, ಹಾಗಾಗಿ ಸ್ಲಿಪ್ಪರ್ ತೊಗೊಳ್ಳೋಣ ಅಂಥೇಳಿ ಬಾಟಾ ಶೋರೂಮಿಗೆ ಬಂದ್ವಿ. ಬಾಟಾದಲ್ಲಿ ಹಿಂಗೆ ಅಂದರೆ ನಮಗೆ ಬೇಕಾಗಿರೋ ಕಲೆಕ್ಷನ್ಸ್ ಇರೋದೇ ಇಲ್ಲ. ನಾವು ಯಾವ ಥರ ಕೇಳ್ತೀವಿ ಅದನ್ನು ಆನ್ಲೈನ್ ಕಳಿಸ್ತೀವಿ, ಮನೆಗೆ ಡೆಲಿವರಿ ಮಾಡ್ತೀವಿ. ಸೈಜ್ ಇಲ್ಲ ಅಂತಂದರೆ ಮನೆಗೆ ಡೆಲಿವರಿ ಮಾಡ್ತೀವಿ. ಈ ಥರ ಸಿಕ್ಕಾಬಟ್ಟೆ ಇವಾಗ. ಮೊದಲು ಥರ ಕಲೆಕ್ಷನ್ ಸಿಗೋದೇ ಇಲ್ಲ ಇವಾಗ. ಹೇಗೋ ಒಂದು ಯಾವುದೋ ಒಂದು ನೋಡಿದ್ರು ತೊಗೊಬಂದರು. ಆಫರ್ ಕೂಡ ಇದೆ ಬಾಟಾದಲ್ಲಿ, 50% ಆಫರ್ ಏನೋ ಇತ್ತು. ನಮ್ಮ ಕೃಷ್ಣಂಗೂ ಕೂಡ ಒಂದು ಶೂಸ್ನ ತೊಗೊಂಡ್ವಿ, ಬಬಲ್ ಗಮ್ಮಲ್ಲಿ ಒಂದು ಗ್ರೀನ್ ಮತ್ತು ಒಂಥರ ಕಲರ್ದು, ಬ್ಲೂ ಕಲರ್ದು ಶೂಸ್ನ ತೊಗೊಂಡ್ವಿ. ಚೆನ್ನಾಗಿತ್ತು ಅದು ಕೂಡ. ಅದಕ್ಕೆ 250 ಏನೋ ಆಯಿತು. ಇವರು ಒಂದು ಹವಾಯಿ ಥರ ಸ್ಲಿಪ್ಪರ್ ತೊಗೊಂಡ್ರು, ಅದಕ್ಕೆ ಒಂದು 200 ಆಯಿತು. ಫಸ್ಟ್ ಟೈಮ್ ಬಾಟಾದಲ್ಲಿ ಇಷ್ಟು ಕಡಿಮೆಗೆ ಶಾಪ್ ಮಾಡಿರೋದು ಅಂತ ಅನಿಲ್ ಹೇಳ್ತಾಯಿದ್ರು. ಬಾಟಾದಲ್ಲಿ ಯಾವಾಗ ಬಂದ್ರೂ ಕಾಸ್ಟ್ಲಿ ಆಗುತ್ತೆ, ಈ ಸರಿ ಮಾತ್ರ ತುಂಬ ಕಡಿಮೆ ಅಮೌಂಟಲ್ಲಿ 500 ಒಳಗಡೆ ಶಾಪ್ ಮಾಡಿದ್ದೀವಿ ಅಂತ ಅಂದರೆ ಗ್ರೇಟ್ ಅಂತೇಳಿ ಅಂದ್ಕೊಳ್ತಾ ಇದ್ವಿ. ಇವಾಗ ಒಂಚೂರು ಪರವಾಗಿಲ್ಲ ಅನ್ನೋ ಥರ ಕಲೆಕ್ಷನ್ಸ್ ಇಟ್ಟಿದ್ರಪ್ಪ. ಯಾವಾಗ ಬಂದ್ರೂ ನಮ್ಗೆ ಏನು ಬೇಕೋ ಅದು ಸಿಗೋದೇ ಇಲ್ಲ ಇಲ್ಲಿ, ಆ ಥರ ಆಗ್ತಾಯಿತ್ತು. ಈ ಸರಿ ಪರವಾಗಿಲ್ಲ ಅಂತ ಅನ್ನಿಸ್ತು. ನಾನು ಬಿಟ್ಟು ಗೋವಾಗ ಹೊರಟಿದ್ದೀರಾ? ನಾನು ಬಿಟ್ಟು ಗೋವಾಗ ಹೊರಟಿದ್ದೀರಾ? ಹಾಂ, ಹೌದಾ? ಆದರೂ ನಾನು ಬರ್ತಿದ್ನಪ್ಪ. ಹಾಂ, ಲಾಸ್ಟ್ ಮಿನಿಟ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಫೈನಲ್ ಪ್ಯಾಕಿಂಗ್ ಮಾಡ್ತಾಯಿದ್ದೀವಿ. ಯಾವಾಗ ಟ್ರಾವೆಲ್ ಮಾಡಬೇಕಿದ್ರು ನಾವು ಹೋಟೆಲಲ್ಲಿ ಇಟ್ಟಿರ್ತಾರೆ ಸೋಪು ಮತ್ತು ಪೇಸ್ಟು ಎಲ್ಲದೂ, ಆದ್ರೂ ಕೂಡ ನಾವು ಮನೆಯಿಂದ ಒಂದು ಸೆಟ್ಟನ್ನ ಕ್ಯಾರಿ ಮಾಡ್ತೀವಿ. ದೊಡ್ಡದೇ ತೊಗೊಂಡೋಗ್ತೀನಿ ಅಂದರು ಅನಿಲು. ಬೇಡ, ಏನಕ್ಕೆ ಸುಮ್ಮನೆ ಮಿನಿ ತೊಗೊಳ್ಳೋಣ ಅಂಥೇಳಿ ಚಿಕ್ಕ ಚಿಕ್ಕದು ಕ್ರೀಮು, ಪೇಸ್ಟು ಮತ್ತು ಸೋಪು ಎಲ್ಲ ತೊಗೊಂಡು ಬಂದ್ವಿ. ಅದನ್ನು ಕೂಡ ಒಂದು ಚಿಕ್ಕ ಪೌಚಲ್ಲಿ ಹಾಕ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಹಾಗೆಯೇ ಬಟ್ಟೆನೂ ಕೂಡ ಅಷ್ಟೇ, ನಾನು ಸೆಟ್ ಅಂತ ಅಂದರೆ ಈ ಟೈಮ್ಗೆ ಇದು ಹಾಕ್ಕೋಬೇಕು, ಈ ರೀತಿ ಇದು ಹಾಕ್ಕೊಳ್ಳಿ ಅಂಥೇಳಿ ಎಲ್ಲ ನೀಟಾಗಿ ರೆಡಿ ಮಾಡಿ ಕೊಟ್ಟಿದ್ದೆ ಅವ್ರಿಗೆ.
ಅಕಸ್ಮಾತ್ ಪ್ಯಾಂಟ್ ಒಂದು ಕಡೆ, ಶರ್ಟ್ ಒಂದು ಕಡೆ, ಟಿ ಶರ್ಟ್ ಒಂದು ಕಡೆ ಈ ರೀತಿ ಇಟ್ಬಿಟ್ರೆ ಏನಾಗುತ್ತೆ, ಇದನ್ನು ತಕ್ಕೋ ಅದನ್ನು ತಕ್ಕೋ ಅನ್ನೋಂಗಾಗುತ್ತೆ. ಹಾಗಾಗಿ ಅವ್ರಿಗೆ ಕರೆಕ್ಟಾಗಿ ಇದಕ್ಕೆ ಇದು ಮ್ಯಾಚಿಂಗ್ ಅಂತ ಹೇಳಿಬಿಟ್ಟು ರೆಡಿ ಮಾಡಿ ಇಟ್ಟಿದೆ. ಅವ್ರಿಗೂ ಕೂಡ ಈಸಿ ಆಗುತ್ತೆ ಅಂತ. ಹಾಗೆಯೇ ಇದೇ ಫಸ್ಟ್ ಟೈಮ್ ಅವರು ಒಂದು 2 ದಿನ ಬಿಟ್ಟು ಹೋಗ್ತಾ ಇರೋದು. ಅವಾಗೆಲ್ಲೋ ಬೇರೆ ಕಡೆ ಇದ್ದರು, ಚೆನ್ನೈಯಲ್ಲಿದ್ದರು. ಬಟ್ ಅದು ಬಂದಮೇಲೆ ಈ ರೀತಿ 2 ದಿನಗಟ್ಟಲೆ ಎಲ್ಲೂ ಹೋಗಿರಲಿಲ್ಲ. ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ರೆಸಾರ್ಟ್ಗೆಲ್ಲ ಹೋಗ್ತಾಯಿದ್ರು, ಆಫೀಸಿಂದ ಬೆಳಗ್ಗೆ ಹೋಗ್ತಾಯಿದ್ರು, ಸಂಜೆ ಬರ್ತಾಯಿದ್ರು, ಈ ರೀತಿ ಇತ್ತು. ಫಸ್ಟ್ ಟೈಮ್ ಹೋಗ್ತಾ ಇರೋದು, ಅದು ಗೋವಾಗೆ ಹೋಗ್ತಾ ಇದ್ದಾರೆ. ನನಗೂ ಹೋಗ್ಬೇಕಂತ ತುಂಬ ಆಸೆ ಇತ್ತು. ನಾವು ಕೂಡ ಸುಮಾರು ಸರಿ ಪ್ಲ್ಯಾನ್ ಮಾಡಿದ್ವಿ ಹೋಗೋಣ ಅಂಥೇಳಿ. ಹೋಗೋಕ್ಕಾಗಿರಲಿಲ್ಲ. ಇವತ್ತು ಅನಿಲ್ ಮಾತ್ರ ಹೋಗ್ತಾ ಇರೋದು. ಸ್ವಲ್ಪ ಬೇಜಾರು, ಆದ್ರೂ ಖುಷಿಯಿಂದ ಕಳಿಸ್ತಾ ಇದ್ದೀನಿ, ಚೆನ್ನಾಗಿ ಖುಷಿಯಾಗಿ ಹೋಗಿ ಬರಲಿ ಅಂತ ಹೇಳಿ. ಅವರು ಆಫೀಸ್ ಕೆಲಸದಲ್ಲೇ ಯಾವಾಗಲೂ ಮುಳುಗಿರ್ತಾರೆ, ಬ್ಯುಸಿಯಾಗಿರ್ತಾರೆ. ಅವ್ರಿಗೂ ಒಂದು ರಿಲ್ಯಾಕ್ಸೇಷನ್ ಬೇಕು, ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಬೇಕು. ಆಫೀಸ್ ಫ್ರೆಂಡ್ಸು ಇದ್ದಾರೆ, ಆಫೀಸಲ್ಲೂ ಕೂಡ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ. ಹೋಗಿ ಬರಲಿ ಅಂತ ನಾನು ಕೂಡ ಖುಷಿಯಿಂದ ಕಳಿಸ್ತಾ ಇದ್ದೀನಿ. 2 ದಿನ ಬಿಟ್ಟು ಗೋವಾಗೆ ಹೋಗ್ತಾ ಇದ್ದಾರೆ, ಟ್ರಿಪ್ ಹೋಗ್ತಾ ಇದ್ದಾರೆ. ನನಗೂ ಹೋಗ್ಬೇಕು ಅನಿಸ್ತಾ ಇದೆ. ನನಗೆ ಸುತ್ತದಂದರೆ ಇಷ್ಟ, ಟ್ರಿಪ್ ಅಂದರೆ ಟ್ರಿಪ್ ಹೋಗೋದಂದರೆ ಇಷ್ಟ. ಗೋವಾ ನಾನು ಹೋಗಿಲ್ಲ ಯಾವಾಗ. ನಾನು ಅಷ್ಟೇ 2 ಸರಿ ಬುಕ್ ಮಾಡಿ ಕ್ಯಾನ್ಸಲ್ ಆಗುತ್ತೆ, ಹೋಗಿಲ್ಲ. ಒಂದ್ಸಲ ಫ್ಲೈಟು, ಒಂದ್ಸಲ ಟ್ರೈನ್, ಹೋಗಿಲ್ಲ. ಫೈನಲಿ ಹೋಗ್ತಾ ಇದ್ದೀರಲ್ಲ ನೀವು? ಹೋಗ್ತಾ ಇದ್ದೀನಿ. ನನ್ನ ಬಿಟ್ಟು ಹೋಗ್ತಾ ಇದ್ದೀರಾ ಗೋವಾಗೆ ನೆಕ್ಸ್ಟ್ ಪಾರ್ಟಿ ಮಾಡೋಕ್ಕೆ? ನಾನು ಇಲ್ಲದೆ ಇನ್ನೂ ಚೆನ್ನಾಗಿ ಪಾರ್ಟಿ ಮಾಡ್ಬೋದು. ನಾನಿದ್ರೆ ಹಿಂಸೆ ಅವರಿಗೆ. ಏನು ಇಲ್ಲಿಂದನೇ ತಗೊಂಡೋಗ್ತಾ ಇದ್ದೀರಲ್ಲ? ಕೇಳ್ತಾ ಇದ್ದೀನಿ, ಎಲ್ಲ ಇಲ್ಲಿಂದನೇ ತಗೊಂಡೋಗ್ತಾ ಇದ್ದೀರಾ? ಕೇಳ್ತಾ ಇದ್ದೀನಿ, ಎಲ್ಲ ಇಲ್ಲಿಂದನೇ ತಗೊಂಡೋಗ್ತಾ ಇದ್ದೀರಾ? ಹಾಂ, ಅದಕ್ಕೆ ಬೇಗ ಹೋಗ್ತಾ, ಅದಕ್ಕೆ ಅಲ್ಲಿ ಕಡಿಮೆಗೆ ಸಿಗುತ್ತೆ ಅಂತನಾ? ಏನು ಅಂದರೆ ಏನಕ್ಕೆ ಹೋಗ್ತಾರೆ ಗೋವಾ ಪಾರ್ಟಿ ಮಾಡೋಕ್ಕೆ? ಡೈರೆಕ್ಟ್ ಎಣ್ಣೆ ಕುಡಿಯೋಕ್ಕೆ ಹೋಗ್ತಾ ಇದ್ದೀರಾ? ಒಬ್ಬ ಎಣ್ಣೆ ಹೊಡೆಯಲ್ವಾ? ಅಬ್ಬಬ್ಬಬ್ಬ, ಏನು ಸುಳ್ಳು ಹೇಳ್ಬಿಟ್ರಿ ಅಂತ. ವರ್ಷಕ್ಕೊಂದ್ಸರಿ ಪಾರ್ಟಿ ಮಾಡೋದ್ರಲ್ಲಿ ತಪ್ಪೇನಿಲ್ಲ, ಮಾಡ್ಕೊಳ್ಳಿ. ನಾನು ಹೇಳ್ತಾ ಇರೋದು ಅಲ್ಲೇ ತೊಗೊತೀರಾ, ಇಲ್ಲಿಂದ ಅಲ್ಲಿ ಕಡಿಮೆಗೆ ಸಿಗುತ್ತಲ್ಲ ಅಲ್ಲೇ ತೊಗೊತಾರೆ ಅನ್ಸುತ್ತೆ ಅಲ್ವಾ? ಹಾಂ, ಹೌದೌದು, ಅವೆಲ್ಲ ಏನಿಲ್ಲ ಪಾಪ ಅಲ್ವಾ? ಹೋಗೋಣ, ಇನ್ನೇನಿದೆ. ನಾನು ಲೋಟ ನೀರು ಕುಡಿತೀನಿ, ಹೊರಡೋಣ. ಮೆಟ್ರೋ ಸ್ಟೇಷನ್ಗೆ ಡ್ರಾಪ್ ಆಗ್ತಾ ಇದ್ದೀನಿ, ಎಲ್ಲ ಫೈನಲಿ ರೆಡಿ ಆಯಿತು. ಬಾಯ್ ಹೇಳಿ, ಗೋವಾಗೆ ಹೋಗ್ತಾ ಇದ್ದೀರ ಅಂತ. ಬಾಯಿ ಹೇಳಕ್ಕ ಹೊಟ್ಟೆ ಹುರ್ಕೊತಾ ಇದ್ದೀನಿ. ಹೊಟ್ಟೆ ಹುರ್ಕೊತಾ ಇದ್ದೀನಿ, ಆದ್ರೂ ಹೋಗಿ ಆರಾಮಾಗಿ ಎಂಜಾಯ್ ಮಾಡ್ಕೊಬನ್ನಿ, ಪರವಾಗಿಲ್ಲ, ಏನು ಬೇಜಾರಿಲ್ಲ ನನಗೆ. ನಾನು ಅಮ್ಮರ ಮನೆಗೆ ಹೋಗ್ತೀನಿ. ಏನಕ್ಕೆ ನೀವು ಇದ್ವಲ್ಲ, ಅದಕ್ಕೆ ಒಂದಿನ ಹೋಗ್ಬಿಟ್ಟು ಬರ್ತೀನಿ. ಯಾವಾಗೂ ಹೋಗಲ್ವಲ್ಲ? ಅಲ್ಲೇ ಹೋಗ್ತೀವಿ, ಇಲ್ಲೇ ಹತ್ರ ಇರ್ತಾನೆ, ನಮ್ಮನೆ ಕರಿ ಬರ್ತಾರಲ್ಲ. ನಾನು ಅಲ್ಲೇ ಹೋಗ್ತೀನಿ ಅಷ್ಟೇ. ಹಾಂ, ಏನು ಖುಷಿನೋ ಖುಷಿ. ಹುಸುನಾಗೆ ನಗ್ತಾ ಇದ್ದೀರಾ? ಹಾಂ, ಹುಸಿನಾಗೆ ನಗ್ತಾ ಇದ್ದೀರಾ? ಖುಷಿನೋ ಖುಷಿ. ಏನದು ಮ್ಯಾನೇಜ್ ಮಾಡಬೇಕಾ? ಸಿಕ್ಕಾಪಟ್ಟೆ ಜನಗಳನ್ನೆಲ್ಲ ಮೇಂಟೈನ್ ಮಾಡಬೇಕಾ? ಬರೀ ಅದೇ ಆಗುತ್ತೆ ನಾನಿಂದಲ್ಲ. ಏನಿಲ್ಲ, ಅವರೆಲ್ಲ ಏನು ಚಿಕ್ಕ ಮಕ್ಕಳ, ಏನು ಸ್ಕೂಲ್ ಮಕ್ಕಳನ್ನೇ ಟ್ರಿಪ್ ಕರ್ಕೊಂಡು ಹೋಗ್ತಾ ಇದ್ದೀರಾ? ಎಲ್ಲ ಅವ್ರಿಗೆ ಜವಾಬ್ದಾರಿ ಇರುತ್ತಪ್ಪ. ಸುಮ್ಮನೆ ರೀ, ಸಾಕು. ನನಗೇನು ಗೊತ್ತಿಲ್ವಾ? ಎಲ್ಲ ದೊಡ್ಡವರೇ, ಎಲ್ಲ ದೊಡ್ಡವರೇ, ಯಾರೇನು ಚಿಕ್ಕವರ? ಕೊಟ್ಟಿ ಕಳಿಸ್ತಾ ಇದ್ರೆ ಎಷ್ಟು ಒಳ್ಳೊಳ್ಳೆವ್ರು ಹೆಣ್ತಿರ್ತಾರೆ. ಒಳ್ಳೆ ಏನು ಇದರಲ್ಲಿ ಒಳ್ಳೇದೇನು ಬಂತು? ಆಫೀಸಿಂದ ಯಾವಾಗ ಅಪರೂಪಕ್ಕೆ ಒಂದ್ಸರಿ ಹೋಗ್ತಾ ಇದ್ರೆ ಹೋಗಿ ಬನ್ನಿ ಅಷ್ಟೇ. ಏನು ಪದೇ ಹೋಗ್ತಾ ಇರ್ತೀರ ನೀವೇನು ಪಾರ್ಟಿ ಮಾಡಿ? ಜನ ಗೊತ್ತಿರುತ್ತೆ ಹೆಂಡತಿ ಕಾಟ ಇದ್ರೆ 2 ವರ್ಷ ಇರಲ್ಲ ಅಂತ. ಹೆಂಡತಿ ಕಾಟ ಇಲ್ಲದೆ 2-3 ದಿನ ಆರಾಮಾಗಿರೋಣ ಅಂತೆ ನೋಡಿ. ಏನು ಕಾಟ ಕೊಡ್ತೀನಪ್ಪ ನೀವು? ಬೆಳಗ್ಗೆ ಹೋದ್ರೆ ರಾತ್ರಿ ಬರ್ತೀರಾ? ಏನು ಕಾಟ ಕೊಡ್ತೀನಿ ನಾನು? ಹೇಳ್ಬೇಕಾದ್ರೆ ನಾನು ಆರಾಮಾಗಿರ್ತೀನಿ ನಿಮ್ಗಿಂತ, ನೀವು ಹೋದ್ರೆ. ಹಾಂ, ಯಾಕಪ್ಪ ಅಂದರೆ ಬೆಳಗ್ಗೆ ಎದ್ದರೆ ನಿಮಗೆಲ್ಲ ರೆಡಿ ಮಾಡಿ ಕಳಿಸಿ ಕರ್ಕೊಂಬರೋದು ಕಳ್ಸೋದು ಏನಿರಲ್ಲ, ಆರಾಮಾಗಿರ್ತೀನಿ. ಲಾಸ್ಟ್ ಬ್ಲಾಗಲ್ಲಿ ಒಂದಷ್ಟು ಜನ ಕಮೆಂಟ್ ಮಾಡಿದರೆ ಏನು ಅಂದರೆ ನಿಮ್ಮ ಮಗಳಿಗೆ ದುರಹಂಕಾರ,
ಅವ್ರ ಅಜ್ಜಿ ಕೈ ಇಟ್ಟರೆ ಹಿಂಗೆ ತಳ್ತಾ ಇದ್ದಾಳೆ, ಎಷ್ಟು ದುರಹಂಕಾರದಿಂದ ಮಾಡ್ತಾ ಇದ್ದಾಳೆ ಅಂತ ಹೇಳಿಬಿಟ್ಟು. ಅದನ್ನು ನಾವು ನೋಡಿದ್ದೀವಿ. ಈಗ ಅನಿಲೇ ಸೆಲ್ಫಿ ತೊಗೋತಾ ಇದ್ದಿದ್ದು. ಆ ಟೈಮಲ್ಲಿ ಅವರು ನೋಡಿರ್ತಾರೆ. ನೋಡಿದ್ದಾಗ ಅವ್ರಿಗೆ ಗೊತ್ತಾಗಲ್ವ ಅವಳು ದುರಹಂಕಾರದಿಂದ ತೆಗ್ದಿದ್ರೆ. ಆಮೇಲೆ ನಮ್ಮ ಅತ್ತೆಗೆ ಗೊತ್ತಿರಲ್ವಾ ಅವಳು ದುರಹಂಕಾರದಿಂದ ತೆಗ್ದಿದ್ದಾಳೆ ಅಂತ ಹೇಳ್ಬಿಟ್ಟು. ಅವ್ರು ಸುಮ್ಮನೆ ಇದ್ಬಿಡ್ತಾರೆ, ಅವಳು ಹೆಂಗಾರು ಬೆಳೀಲಿ ಅಂತ ಹೇಳ್ಬಿಟ್ಟು. ಅವರು ಹೇಳಲ್ವ, ಅವ್ರು ರಿಯಾಕ್ಟ್ ಮಾಡೋದಿಲ್ಲ, ಹಿಂಗೆಲ್ಲ ಹಿಂಗೆ ಮಾಡಮ್ಮ ಅಂತೇಳಿ. ಅವರು ಪಾಪ ಅಂತ ಅಂದರೆ ಏನವ್ರೇನು ಇಲ್ಲ ನಮ್ಮ ಮನೆ ಕೆಲಸದವ್ರ, ಇಲ್ಲ ಅಂತ ಅಂದರೆ ಬೇರೆ ಯಾರೋ ರೋಡಿಂದ ಕರ್ಕೊಂಬಂದು ನಾವು ಇಟ್ಕೊಂಡಿರೋದ. ಅವರು ಅವ್ರ ಅಜ್ಜಿ ಅಲ್ವಾ, ಅಜ್ಜಿ ಮೊಮ್ಮಗಳು ಅಂತ ಅಂದಮೇಲೆ ಅವರಿಗೆ ಇರುತ್ತೆ ಅಲ್ವ, ಹೇಳೋದು ಅಧಿಕಾರ ಇರುತ್ತಲ್ವ, ಹೇಳ್ತಾರಲ್ವ. ಹಂಗೇನಾದ್ರು ಇದ್ದರೆ ನೀವು ಯಾರು 4 ಜನ ನೋಡ್ಬಿಟ್ಟು ಏನು ಕಮೆಂಟ್ ಮಾಡ್ತಾ ಇದ್ದೀರಾ, ಅವರೆಲ್ಲರಿಗಿಂತ ಜಾಸ್ತಿ ಕಾಳಜಿ ಅವರಿಗಿರುತ್ತಲ್ವ. ಅವರೇ ಹೇಳ್ತಾರಲ್ವ ಹಿಂಗಲ್ಲ ಹಿಂಗೆ ಅಂತ ಹೇಳಿ. ಹಾಗಿರುವಾಗ ನಾನು ಕೂಡ ನೋಡಿದ್ದೀನಿ, ಅವರು ಕೂಡ ನೋಡಿದ್ದಾರೆ. ಎಲ್ಲರಿಗೂ ನಾವು 3 ಜನನೂ ಇದ್ದೀವಿ, ದೊಡ್ಡವರೇ ಇರೋದು, ಮತ್ತೇನೋ ಚಿಕ್ಕವರು ಯಾರು ಇದ್ದಿದ್ರೆ ಬಿಡು ಅಂತ ಅನ್ಬೋದು. ನಾವಿದ್ದಾಗ ಆ ರೀತಿ ಆಗಿದ್ದ, ಆ ರೀತಿ ಕೈ ಜಸ್ಟ್ ಹಿಂಗೆ ತಳ್ಳಿರುವಾಗ ಅದು ನಿಮ್ಗೆ ಆ ರೀತಿ ಕಾಣಿಸಿದೆ, ಬಟ್ ನಮ್ಗೆ ಆ ರೀತಿ ಕಾಣಿಸಿಲ್ಲ ಅಂತ ಅಂದರೆ ಅದರ ಅರ್ಥ ಏನು ಅಂತ ಅಂದರೆ ಅವಳಿಗೆ ಆ ಥರ ಬುದ್ಧಿ ಇದ್ದಿದ್ದರೆ ನಮ್ಗೆ ಆ ಥರ ಅನಿಸಿರೋದು. ಅವಳು ಯಾವತ್ತೂ ಇಲ್ಲಿವರೆಗೂ ಆ ಥರ ಬುದ್ಧಿ ಮಾಡಿಲ್ಲ, ಹಾಗಾಗಿ ನಮ್ಗೆ ಯಾರಿಗೂ ಆ ಥರ ಅನಿಸಿಲ್ಲ. ನೀವು ಯಾರೋ 4 ಜನ ನೋಡಿಬಿಟ್ಟು ಅಯ್ಯೋ ಪಾಪ ಹಂಗೆ ಮಾಡಬಾರ್ದಾಗಿತ್ತು, ಪಾಪ ಯಾಕೆ ಪಾಪ ಅಂತ ನನಗೆ ಫಸ್ಟ್ ಆಫ್ ಆಲ್ ಕ್ವಶನ್ ಇದೆ. ತುಂಬ ಜನ ಅಯ್ಯೋ ಪಾಪ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ. ಏನಕ್ಕೆ ಪಾಪ ಅಂತ ನನಗೆ ಗೊತ್ತಿಲ್ಲ. ಏನು ಅಂಥದ್ದು ಏನಿದೆ ಪಾಪ ಅನ್ನೋ ಅಂಥದ್ದು ಏನಾಗಿದೆ ಅಂತ ನನಗೂ ನಿಜವಾಗ್ಲೂ ಗೊತ್ತಿಲ್ಲ. ಯಾಕೆ ಪಾಪ ಆಗ್ತಾರೆ, ಏನದು, ಏನು ಅವರು ಎಲ್ಲಾದರೂ ರೋಡಲ್ಲಿ ಬಿದ್ದಿರೋರನ್ನ ಕರ್ಕೊಂಬಂದು ಇಟ್ಕೊಂಡಿರೋದಾ? ಇಲ್ಲ ಅಲ್ವಾ, ಅವ್ರ ಮನೆ ಅವ್ರ ಪಾಡಿಗೆ ಅವ್ರು ಆರಾಮಾಗೇ ಇದ್ದಾರೆ. ಅವ್ರಿಗೆ ಸಪ್ರೇಟ್ ರೂಮು ವಿತ್ ಅಟ್ಯಾಚ್ ಬಾತ್ರೂಮ್ ವಿತ್ ಬಾಲ್ಕನಿ ಎಲ್ಲ ಇದೆ, ಆರಾಮಾಗಿದ್ದಾರೆ ಅವರು. ಅವ್ರಿಗೆ ಮತ್ತು ಸಪ್ರೇಟ್ ಟಿ ವಿ ಕೂಡ ತಂದುಕೊಟ್ಟಿದ್ದಾರೆ. ಇಲ್ಲಿ ನೋಡೋದಕ್ಕೆ ಡಿಸ್ಟರ್ಬ್ ಆಗುತ್ತೆ ಅಂಥೇಳಿ ಸಪ್ರೇಟ್ ಟಿ ವಿ ಕೂಡ ಇದೆ. ಅವ್ರಿಗೆ ಸೋಫಾ ಮೇಲೆ ಕುತ್ಕೊಳಕ್ಕೆ ಸೊಂಟ ನೋಗುತ್ತೆ ಅಂತೇಳಿ ಚೇರ್ ಬೇಕು, ಆಮೇಲೆ ಆಫೀಸ್ ಚೇರ್ ಮೇಲೂ ಕುತ್ಕೊಳಕ್ಕಾಗಲ್ಲ ಅಂತ ಅಂದರು ಅಂತೇಳಿ ಪ್ಲಾಸ್ಟಿಕ್ ಚೇರ್ ಬೇಕು ಅಂತ. ಸರಿ ಆಯಿತು, ಅದನ್ನೂ ತಂದುಕೊಟ್ಟಿದ್ದಾರೆ. ಏನು ಅವ್ರಿಗೇನು ಆ ಥರ ಏನು ಬೇಕು, ಅವ್ರಿಗೇನಿದೆ ಎಲ್ಲದನ್ನೂ ಅವ್ರಿಗೆ ಹೇಳ್ತಾರೆ. ಮಕ್ಳಿಗೂ ಅಷ್ಟೇ, ಅವ್ರೇನಾದ್ರು ಮಕ್ಳೇನಾದ್ರು ತಪ್ಪು ಮಾಡಿದ್ರೆ ಅದನ್ನು ಕೂಡ ಅವರೇ ಹೇಳ್ತಾರೆ. ಅವರೇ ಹೇಳಿ ಅವರೇ ಸರಿ ಮಾಡ್ತಾರೆ. ಹಿಂಗೆಲ್ಲ ಹಿಂಗೆ ಮಾಡು, ಹಿಂಗೆ ಎತ್ತಿಡು, ಇದನ್ನು ಮಾಡು, ಅದನ್ನು ಮಾಡು, ಎಲ್ಲ ಜೋರು ಮಾಡ್ತಾರೆ. ಬೆಳ್ಳಿ ಬಾಯಿಲಿ ಇದನ್ನು ಎತ್ತಿಡು, ಅದನ್ನು ಎತ್ತಿಡು, ಇದನ್ನು ಮಾಡು, ಕಸ ಗುಡಿಸು, ಒರೆಸು, ಏನಾದರೂ ಮಾಡು ಎಲ್ಲ ಹೇಳ್ತಾರೆ. ಇದಿರುವಾಗ ಅವರು ಆ ಥರ ದಿಮಾಕ್ ಮಾಡಿದ ತಕ್ಷಣ ಇವಳೇನು ದೊಡ್ಡ ಮಹಾರಾಣಿ, ಅವ್ರ ಮನೆ ಕೆಲಸದವರು ಇವಳು ದಿಮಾಕ್ ಮಾಡಿಬಿಟ್ಟು ಇದು ಮಾಡಿಬಿಡೋಕ್ಕೆ ಅನ್ನೋ ಥರ ನೀವೆಲ್ಲ ಕಮೆಂಟ್ ಮಾಡ್ತಾಯಿದ್ದೀರಾ. ಅದೆಲ್ಲ ತಪ್ಪು ಕಲ್ಪನೆ ನಿಮ್ಮದು. ಅವಳಿಗೆ ಆ ಥರ ಬುದ್ಧಿ ಇದ್ದಿದ್ದರೆ ನಮ್ಗೆ ಆ ಥರ ಅನಿಸಿರೋದು ನೋಡಿದಾಗ. ಬಟ್ ನಮಗೆ ನೋಡಿದಾಗ ಆ ಥರ ಅನಿಸಿಲ್ಲ ಅಂತಂದರೆ ಅವ್ಳಿಗೆ ಆ ಥರ ಬುದ್ಧಿ ಇಲ್ಲ ಅಲ್ವಾ, ಹಾಗಾಗಿ ನಮ್ಗೆ ಅನಿಸಿಲ್ಲ, ಅವ್ರಿಗೂ ಅನಿಸಿಲ್ಲ, ನಮಗೂ ಅನಿಸಿಲ್ಲ. ಇದನ್ನು ನೀವು ಕಮೆಂಟ್ನ ಯಾರಾದರೂ ನಮ್ಮ ಸ್ಕೂಲ್ ಫ್ರೆಂಡ್ಸೇ ಆಗಲಿ, ಅವಳ ಸ್ಕೂಲ್ ಫ್ರೆಂಡ್ಸೇ ಆಗಲಿ, ಸ್ಕೂಲ್ ಟೀಚರ್ಸೇ ಆಗಲಿ, ನಮ್ಮ ರಿಲೇಷನ್ಸೇ ಆಗಲಿ, ಯಾರು ನೋಡ್ರಿ ಏನಪ್ಪ ಇದು ಬೆಳ್ಳಿ ಬಗ್ಗೆ ಈ ಥರ ಕಮೆಂಟ್ ಮಾಡ್ತಿದ್ದಾರೆ. ಅವಳ ಆ ಥರ ಬುದ್ಧಿ ಇಲ್ಲವೇ ಇಲ್ಲ. ಅವಳಿಗೆ ಎಷ್ಟು ಸೆನ್ಸಿಟಿವ್, ಎಷ್ಟು ಸೂಕ್ಷ್ಮ, ಎಷ್ಟು ಅವಳಿಗೆ ಆ ಥರ, ಅವಳು ಒಂಥರ ತುಂಬ ಸೂಕ್ಷ್ಮ ಹುಡುಗಿ ಅವಳು. ಇನ್ನೂ ತುಂಬ ಮಾತಾಡೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಅನಿಲ್ ಹೇಳಿದ್ರು ಬಿಟ್ಬಿಡು, ಹಳೆಯ ವೀಡಿಯೋಸ್ ಎಲ್ಲ ನೋಡಿರೋರು ಯಾರೂ ಆ ಥರ ಅಂದ್ಕೊಳ್ಳೋದಿಲ್ಲ. ನಮ್ಮನ್ನ ಫಸ್ಟಿಂದ ನೋಡಿರೋರು ನಮ್ಮ ಚಿನ್ನು ಬಗ್ಗೆ ಯಾರೂ ಆ ಥರ ಅಂದ್ಕೊಳ್ಳೋದಿಲ್ಲ. ಎಲ್ಲರಿಗೂ ಗೊತ್ತಿದೆ ಅವಳು ಏನು ಅಂಥೇಳಿ, ಅವಳು ಗುಣ ಎಂಥದ್ದು ಅಂತ ಎಲ್ಲರಿಗೂ ಗೊತ್ತು. ನಮ್ಮ ಅಮ್ಮನ ಬರ್ತ್ಡೇ ಟೈಮಲ್ಲಿ ಆಗಿರ್ಬೋದು, ಬೇರೆ ಟೈಮಲ್ಲಿ ಆಗಿರ್ಬೋದು, ಎಷ್ಟು ಚೆನ್ನಾಗಿ ಕ್ಲೋಸ್ ಆಗಿ ಎಷ್ಟು ಒಡನಾಟ ಇದೆ, ಎಷ್ಟು ಚೆನ್ನಾಗಿದೆ, ಖುಷಿಯಾಗಿದ್ದಾಳೆ. ಅವ್ರ ಅಜ್ಜಿ ಇಲ್ಲಿರೋದು ಇಷ್ಟ ಇಲ್ಲದೆ ಇರೋ ಥರ ಅಥವಾ ಅವ್ರನ್ನ ದುರಾಂಕಾರದಿಂದ ತಳ್ಳೋ ಥರ ಈ ರೀತಿ ಎಲ್ಲ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ. ಯಾರೋ ಒಂದಷ್ಟು ಜನ ಕಮೆಂಟ್ ಮಾಡಿದ್ರೆ ನೀನು ಯಾಕಷ್ಟು ತಲೆ ಕೆಡಿಸ್ಕೊತೀಯಾ, ಬಿಟ್ಬಿಡು ಅಂತ ಹೇಳಿದ್ರು. ಹಾಗಾಗಿ ವಿಷಯನ ಇಲ್ಲಿಗೆ ಬಿಡ್ತಾ ಇದ್ದೀನಿ. ನಿಮ್ಗೆ ಇನ್ನೂ ಕ್ಲಾರಿಫಿಕೇಶನ್ ಬೇಕು ಅಂತಂದರೆ ಹಳೆ ವೀಡಿಯೋಸ್ ಎಲ್ಲ ನೋಡಿ ನಿಮಗೆ ಗೊತ್ತಾಗುತ್ತೆ. ಕೊಡ್ತೀನಿ, ಡ್ರಾಪ್ ಮಾಡಿಬಿಟ್ಟು ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮತ್ತು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಪೋರ್ಟ್ ಮಾಡಿ. ಬರಲಾ, ಬಾಯ್.